ಹೌದಪ್ಪ, ಅತ್ತಿಗೆನೇ ಕರೆದಿದ್ದು. ಹೇಳಿಮ್ಮ, ಏನು ವಿಷಯ? ಇವತ್ತು ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಜೊತೆ ಮೀಟಿಂಗ್ ಇದೆ. ರೀತುಗೆ ಹುಷಾರಿಲ್ಲ, ಅದಕ್ಕೆ. ಅಮ್ಮ, ನಾನೇ ಮೀಟಿಂಗ್ ಅಟೆಂಡ್ ಮಾಡ್ಲಾ? ತಾಯಿಗೆ ತಕ್ಕ ಮಗ. ಅಮ್ಮ ಕರೆಯೋಕ್ಕೂ ಮುಂಚೆನೆ ಬಂದು ನಿಂತ್ಬಿಟ್ಟಿರ್ತಾನೆ. ಇವನ್ ಸ್ಪೀಡ್ಗೆ ನಾನು ಬ್ರೇಕ್ ಹಾಕ್ಲಾ? ಬೇಡ ಅಣ್ಣ, ನಾವೀಗ ಅವನನ್ನು ತಡೆದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ನಮ್ಮ ಬೇಟೆ ಈಗ ಸದ್ಯಕ್ಕೆ ಪ್ರೀತ. ಮೀಟಿಂಗ್ಗೆ ಈಗಲೇ ಹೋಗ್ಬೇಕು ಆದಿ. ಸರಿಮಾ. ಮುಂಗಾರು ಮಳೆ ಬಂತು ಅಂದ್ರೆ ಮಳೆಗಾಲದ ಸೂಚನೆ ಅಂತೆ. ಹಂಗೆ ಈ ಅಖಿಲಾಂಡೇಶ್ವರಿ ಮಗನ್ ಭುಜದ ಮೇಲೆ ಕೈ ಇಟ್ಲು ಅಂದ್ರೆ ತಾಯಿ ಮಗ ಒಂದಾದ್ರೂ ಅನ್ನೋ ಸೂಚನೆ. ಸೂಚನೆ ಏನೇ ಇದ್ರು ಅದನ್ನ ಬ್ರೇಕ್ ಮಾಡೋದಿಕ್ ತಾನೇ ನಾವಿರೋದು. ಯಾವುದೇ ಕಾರಣಕ್ಕೂ ಅಮ್ಮ ಮಗ ಒಂದಾಗ ಪಾರ್ವತಿಯವರೇ, ಏನ್ ಮಾಡ್ತಿದ್ದೀರಾ? ನನ್ನ ಮೈದ್ನಂಗೆ ಕಷಾಯ ತಯಾರು ಮಾಡ್ತಾ ಇದ್ದೀನಿ. ಇದನ್ನ ಕುಡಿದ್ರೆ ಅವ್ರ ತಲೆನೋವೆಲ್ಲ ಮಾಯ ಆಗತ್ತೆ. ನಿಮಗೆ ಹೇಗಿಷ್ಟು ಒಳ್ಳೆ ಮನ್ಸು ಬಂತು? ಒಳ್ಳೆ ಮನ್ಸ ನನಗ? ಹೌದು, ನಿಮಗೇನೆ. ಪ್ರೀತುಗೆ ತಲೆನೋವು, ಕಷಾಯ ಮಾಡ್ಕೊಡಿ ಅಂತ ಯಾರು ಹೇಳ್ದೇ ಇದ್ರು ನೀವೇ ಕಷಾಯ ಮಾಡೋದಕ್ಕೆ ಮುಂದಾಗಿದ್ದೀರಾ. ಬರೀ ಪ್ರೀತುಗ್ ಮಾತ್ರ ಅಲ್ಲ, ಈ ಮನೆಗೆ ಯಾರಿಗೆ ಏನೇ ಆದ್ರೂ ಮೊದಲು ಅಯ್ಯೋ ಅನ್ನೋದು ನಿಮ್ಮ ಹೃದಯನೇ. ಈ ಒಳ್ಳೆ ಮನ್ಸು ನನಗೂ ಇಲ್ಲ ನೋಡಿ. ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಈ ಮನೇಲಿ ಇರೋರೆಲ್ರು ನನ್ನೋರಲ್ವಾ, ಹಾಗಾಗಿ ಎಲ್ರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೆ. ಆದ್ರೂ ನಿಮ್ಮನ್ನ ನೋಡಿದ್ರೆ ಎಂತವ್ರಿಗೆ ಆಗ್ಲಿ ಖುಷಿ ಆಗುತ್ತೆ. ನಿಮ್ಮನ್ ಕಂಡ್ರೆ ನನ್ಗೂ ಖುಷಿ ಆಗುತ್ತೆ ಜನನಿಯವ್ರೆ. ಹೌದು, ನಾಳೆ ನೀವೇ ತವ್ರ ಮನೆಗೆ ಹೋಗ್ತಿದ್ದೀರೋ ಅಥವಾ ಗಣಿನ ಇಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದ್ದೀರೋ? ಏನು ತವ್ರ ಮನೆಗ? ನಾನ್ ಅಲ್ಲಿಗೆ ಹೋಗೋದಕ್ಕಾಗ್ಲಿ ಅವ್ನು ಇಲ್ಲಿಗೆ ಬರೋದಕ್ಕಾಗ್ಲಿ ಏನು ವಿಶೇಷ ಇಲ್ಲ ಅಲ್ವಾ? ಇದೆ, ಆದ್ರೆ ನಿಮಗ್ ನೆನ್ಪಿಲ್ಲ ಅಷ್ಟೆ. ಯಾಕಂದ್ರೆ ಅರಸನಕೋಟೆ ಹಿರಿ ಸೊಸೆಗೆ ಯಾವಾಗ್ಲೂ ಗಂಡನ್ ಮನೆ, ಅತ್ತೆ, ಮಾವ, ಮೈದ್ನ ಇವ್ರು ಬಿಟ್ರೆ ಬೇರೆ ಯಾರೂ ನೆನ್ಪಿಲ್ಲ ಅನ್ಸುತ್ತೆ. ನಿಮ್ಮನ್ನಂತೂ ಮರೆಯೋದಕ್ಕಾಗಲ್ಲ ಜನನಿಯವ್ರೆ. ಆಯ್ತಾಯ್ತು. ಹಾಗಂತ ನಾನು ನನ್ನ ತವ್ರನ್ನ ಕಡೆಗಣಿಸ್ತಾ ಇಲ್ಲ. ಗಣಿ ನನ್ನ ತಮ್ಮ ಅಲ್ವಾ, ಅವನನ್ನ ಹೇಗ್ ಮರೆಯೋದಕ್ಕಾಗತ್ತೆ? ಆದ್ರೆ ಅವನನ್ನ ಇಲ್ಲಿಗೆ ಕರ್ಸ್ಕೊಳ್ಳೋ ಅಂತ ವಿಷಯನಾದ್ರೂ ಏನಿದೆ? ಖಂಡಿತ ಇದೆ ಅಂತ ಹೇಳಿದ್ನಲ್ಲ. ಏನು? ನಾಳೆ ರಕ್ಷಾ ಬಂಧನ ಅಲ್ವಾ ಪಾರ್ವತಿಯವರೇ? ಅಯ್ಯೋ ಹೌದಲ್ವಾ, ನಂಗೆ ನೆನಪೇ ಇಲ್ಲ ನೋಡಿ. ನೋಡಿದ್ರ ನಾನು ಹೇಳಿದ್ಮೇಲೆ ನಿಮಗೆ ನೆನಪಾಗ್ತಿದೆ. ಪ್ರತಿ ವರ್ಷ ರಕ್ಷಾ ಬಂಧನದ ಹಿಂದಿನ ದಿನ ನಾನೇ ಹೋಗಿ ರಾಖಿ ತಗೊಂಡ್ಬರ್ತಾ ಇದ್ದೆ. ಆದ್ರೆ ಈ ವರ್ಷ ರಾಖಿ ತರೋದಿರ್ಲಿ, ನನಗೆ ಅದ್ರ ಬಗ್ಗೆ ನೆನಪೇ ಆಗಿಲ್ಲ. ನೀವ್ ಹೇಳಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ಪಾಪ ಗಣಿ ಎಷ್ಟು ಬೇಜಾರು ಮಾಡ್ಕೋತಿದ್ನೋ ಏನೋ. ನಮ್ಮ ಅಕ್ಕ ಮದ್ವೆ ಆದ್ಮೇಲೆ ನನ್ನನ್ನು ಮರ್ತೇ ಹೋದ್ಲು ಅಂತ ಕೊರಗ್ತಿದ್ದ ಅನ್ಸುತ್ತೆ. ನೀವು ನಾಪ್ಸಿದ್ ಒಳ್ಳೇದಾಯ್ತು ಜನನಿಯವ್ರೆ. ನಾನು ಈಗಲೇ ಹೋಗಿ ರಾಖಿ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಆಗ್ಲೇ ಗಣಿ ಕಟ್ಟೋದಿಕ್ಕೆ ಅಂತ ರಾಖಿ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ. ಅಯ್ಯೋ ನೋಡಿ, ನಿಮಗ್ ಜ್ಞಾಪಕ ಇರೋದು ನನಗೆ ಜ್ಞಾಪಕ ಇಲ್ಲ.
ಬಂದಿದ್ದೀರಾ? ಯಾಕೆ ಗಣಿ ನಿಮಗ್ ಮಾತ್ರ ತಮ್ಮನಾ, ನನಗಲ್ವಾ? ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ನಿಜ, ಅವ್ನು ನಿಮ್ಗೂ ತಮ್ಮನೇ. ನೀವು ಅವನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೋ ಬೇಜಾರಲ್ಲಿದೆಯಾ? ಕಾಲೇಜ್ನಲ್ಲಿ ಏನಾದ್ರು ಸಮಸ್ಯೆನಾ? ಇಲ್ಲ, ಕಾಲೇಜಲ್ಲೆಲ್ಲ ಏನೂ ಇಲ್ಲ. ಮತ್ತೆ ಅರ್ಸನ್ ಕೋಟೆಲಿ ಏನಾಯ್ತು? ನಾಳೆ ರಕ್ಷಾ ಬಂಧನ. ಅಕ್ಕ ಒಂದ್ ಫೋನ್ ಕೂಡ ಮಾಡಿಲ್ಲ. ಮೊದ್ಲಾಗಿದ್ರೆ ಅಕ್ಕ ಹಿಂದಿನ ದಿನನೇ ರಾಖಿ ತಂದು ಬೆಳಗ್ಗೆ ಎದ್ದಿದ ತಕ್ಷಣ ರಾಖಿ ಕಟ್ತಾ ಇದ್ಲು. ಆದ್ರೆ ಇವಾಗ ಅವಳಿಗೆ ರಕ್ಷಾ ಬಂಧನ ಇರೋದೇ ಮರ್ತೋಗಿದ್ದಾಳೆ. ಎಲ್ರು ಅಷ್ಟೇ ಕಣೋ, ತಮ್ಮ ಬೇಳೆಕಾಳು ಬೇಯೋವರೆಗೂ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಆಮೇಲೆ ಅಷ್ಟೇ, ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು ಕಣೋ. ನಿನ್ನೂ ನಂಬಾರ್ದಾ? ಬಾಯ್ ಬಿಟ್ರೆ ಸಾಕು, ಬರೀ ನಂಬಿಕೆ ಬಗ್ಗೆನೇ ಮಾತಾಡ್ತೀಯ. ತಾವ್ ಇಷ್ಟೊತ್ತವರೆಗೂ ಪೀಠ್ಗೆ ಮಾಡಿದ್ದು ಅಕ್ಕನ ಬಗ್ಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಮ್ಮ ಅಕ್ಕನ ಬಗ್ಗೆ ಬೇಜಾರು ಮಾಡ್ಕೋತಾ ಇರೋದು ಯಾಕೆ ಅಂದ್ರೆ, ಪಾಪ ಅಲ್ಲೊಳ್ಗೆ ಏನ್ ಕೆಲ್ಸ ಇರುತ್ತೋ ಏನೋ. ಅದಕ್ಕೆ ನಾಳೆ ಇರೋ ರಾಖಿ ಹಬ್ಬನ ಅವಳು ಮರ್ತಿರ್ಬೇಕು ಅಂತ ಹೇಳ್ದೆ. ಅದನ್ನ ತಾವು ಅಪಾರ್ಥ ಮಾಡ್ಕೊಂಡ್ರಿ. ಒಂದ್ ತಿಳ್ಕೊ, ನೀನು ನಿನ್ ಮಗಳನ್ನ ಬಿಟ್ಕೊಟ್ಟಂಗೆ ನಾನು ನಮ್ಮ ಅಕ್ಕನ್ನ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫಾದರ್? ಲಕ್ಷ ಖರ್ಚು ಮಾಡಿ ಕಾಲೇಜಿಗೆ ಸೇರಿಸಿದ್ದಕ್ಕೂ 4 ಇಂಗ್ಲಿಷ್ ಮಾತಾಡೋದು ಕಲ್ತಿದೀಯಲ್ಲ. ಸರಿ ಸರಿ, ಈಗಲೇ ನಮ್ಮ ತಮ್ಮಂಗೆ ಫೋನ್ ಮಾಡಿ ನಾಳೆ ಬೆಳಗ್ಗೆನೆ ಇಲ್ಲಿಗೆ ಬರೋದಕ್ಕೆ ಹೇಳಿ. ನಡಿ. ಮೊದ್ಲು ಫೋನ್ ಬರ್ತಿದೆ, ತೆಗಿ. ಜನನಿ ಅಮ್ಮವ್ರು ಮಾಡಿದ್ದಾರೆ. ಹಲೋ, ಹಲೋ ಅಪ್ಪ. ಹೇಗಿದ್ಯಪ್ಪ? ಗಣಿಗ್ ಫೋನ್ ಮಾಡಿದ್ದೆ, ಅವನ್ ಫೋನ್ ತೆಗಿಲಿಲ್ಲ, ಅದಕ್ಕೆ ನಿನಗ್ ಫೋನ್ ಮಾಡಿದೆ. ಹಲೋ ಜನನಿ ಅಕ್ಕ? ಗಣಿ ನಾನ್ ಕಣೋ. ನೀನಾ? ಈ ಬಡ್ಪಾಯಿ ತಮ್ಮ ನಿಂಗೆ ಈಗ ನೆನ್ಪಾದ್ನಾ? ಲೇ ಗಣಿ, ಆ ಥರ ಎಲ್ಲ ಏನಿಲ್ಲ ಕಣೋ. ಮತ್ತೆ ನಾಳೆ ರಾಖಿ ಹಬ್ಬ ಇದ್ರು ನೀ ನಂಗೆ ಫೋನೇ ಮಾಡಿಲ್ಲ. ಅದಕ್ಕೆ ತಾನೇ ಇವಾಗ ಫೋನ್ ಮಾಡಿದೀನಿ. ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಸರಿ ಆಯ್ತು. ಸರಿ ಗಣಿ, ನಾಳೆ ನೀನ್ ಇಲ್ಲಿಗ್ ಬಾ. ನಾನು ಮತ್ತೆ ಜನನಿಯವರು